ಪ್ರೊಟೆಸ್ಟ್ ಮಾಡಬೇಕು, ನೀವು ರೈಟ್ ಟು ಪ್ರೊಟೆಸ್ಟ್ ಬಗ್ಗೆ ಮಾತಾಡಿದ್ರಿ. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಸರ್, ಹೋರಾಟ ಮಾಡೋರನ್ನು ಜೈಲಿಗಟ್ಟುವಂಥ ಕೆಲಸ ಆಗ್ತಿದೆ ಹೊರತು ನ್ಯಾಯ ಅನ್ನೋದು ಸಿಗ್ತಾ ಇಲ್ಲ. ಇಂಥ ಪರಿಸ್ಥಿತಿಲಿ ರೈಟ್ ಟು ಪ್ರೊಟೆಸ್ಟ್ ಎಲ್ಲಿಂದ ವರ್ಕ್ ಅದೇ ಈಗ ಬೆಂಗಳೂರಲ್ಲಿ ಹೈಕೋರ್ಟ್ ಒಂದು ಆದೇಶ ಮಾಡಿದೆ, ಪ್ರೊಟೆಸ್ಟ್ ಮಾಡಂಗಿಲ್ಲ. ಸ್ವಾಮಿ ಕೂಲಿ ಕೊಡ್ತಾ ಇಲ್ಲ, ಏನ್ ಮಾಡ್ಬೇಕು ನಾವು? ಕಾಲಲ್ಲಿ ಬೀಳು ಅಂತೀರ, ಬೀಳ್ತೀವಿ, ಕೊಡಿ ಕೂಲಿ. ಪೂಜೆ ಮಾಡಿ ಅಂತ ಹೇಳಿದ್ರೆ ಮಾಡ್ತೀವಿ, ಕೂಲಿ ಕೊಡಿ. ಏನ್ ಮಾಡ್ಬೇಕು ಹೇಳಿ, ಕೊಡ್ತೀವಿ. KGF ನಾನು ಅಲ್ಲಿ 10 ಲಕ್ಷ ಕೆಜಿ ಚಿನ್ನ ಉತ್ಪಾದನೆ ಮಾಡಿದ್ದಾರೆ. 10 ಲಕ್ಷ ಕೆಜಿ 100 ವರ್ಷದಲ್ಲಿ. 6,000 ಜನ ಸತ್ತಿದ್ದಾರೆ ಆಕ್ಸಿಡೆಂಟ್ ಅಲ್ಲಿ. 3 ಲಕ್ಷ ಜನ ಸಿಲಿಕೋಸಿಸ್ ನಿಮೋಕೋನಿಸಿಸ್ ಅಲ್ಲಿ ಪ್ರಾಣ ಬಿಟ್ಟಿದ್ದಾರೆ. ಇವರು ಇಡೀ ದೇಶಕ್ಕೆ ಚಿನ್ನ ಕೊಟ್ಟಿರೋರು. ಅವರಿಗೆ 5 ಲಕ್ಷ ರೂಪಾಯಿ ಕೊಡಬೇಕು ಅಂದು ಅವರ ಡಿಮಾಂಡ್ ಇತ್ತು. ಅದೇ ಕಾನೂನಿತ್ತು 2001ನೇ ಇಸ್ವಿಯಲ್ಲಿ. ಹೈಕೋರ್ಟ್ಗೆ ಬಂದರು. 20 ವರ್ಷ ಹೈಕೋರ್ಟ್ ಅಲ್ಲಿ ಇದ್ದು ಸಿಂಗಲ್ ಬೆಂಚಲ್ಲಿ ಅವ್ರಿಗೆ ಪಾಪ ಅವ್ರಿಗೆ 5 ಲಕ್ಷ ಕೊಡಿ ಎಂದು ಆದೇಶ ಆಯಿತು. ಗೌರ್ಮೆಂಟ್ ಕೊಡ್ಬೇಕಲ್ಲ, ಹೌದು, ಮೇಲ್ಮನವಿ ಹಾಕಿ ಸ್ಟೇ ತಗೊಂಡಿದೆ. ಮತ್ತೆ ಏನ್ ಗೌರ್ಮೆಂಟ್ ಇದು? ಯೋ, ನಿನ್ಗೆ ಪ್ರಾಣ ಕೊಟ್ಟಿರೋನಿಗೆ 5 ಲಕ್ಷ, ನಿಮ್ದು ಏನು $5 ಟ್ರಿಲಿಯನ್ ಅಂತೀರಾ? 5 ಲಕ್ಷ ಕೋಟಿ GDP ಅಂತೀರಾ? ಕೋಟಿಗಳು ಎಷ್ಟಾಗುತ್ತೆ? ಒಂದು 50 ಕೋಟಿ ಕೊಟ್ರೆ ಸುಮಾರು 2,000 ಜನ ಸತ್ತೋದ್ರು. ಈಗ ಇರೋದು 2,000 ಜನ. ಕೋರ್ಟಲ್ಲಿ ನ್ಯಾಯ ಕೊಟ್ರೇನೋ ಮೇಲ್ಮನವಿ ಹಾಕಿ ಸರ್ಕಾರ ಕೊಡ್ತಾ ಇಲ್ವಲ್ಲ, ಯಾಕೆ?